ನಮಸ್ಕಾರ. ನಾನು ನಾಗರಾಜ್ ಸಿದ್ದೇಶ್ ಶೇಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳ್ತಾ ಇರೋಂಥ ವಿಷಯ ಏನಂದರೆ, ಈಗಾಗಲೇ ಹೆಂಗಸರು ಏನು ಪ್ರೆಗ್ನೆಂಟ್ ಆಗ್ತಾರಲ್ಲ, ಪ್ರೆಗ್ನೆಂಟ್ನಲ್ಲಿ ಅವರಿಗೆ ನಾರ್ಮಲ್ ಡಿಲಿವರಿಗಳು ಮಾಡಲ್ಲ. ಯಾಕಂದರೆ ಈ ಖಾಸಗಿ ಹಾಸ್ಪಿಟ್ಲಲ್ಲಿ ಹೋದರೆ ಸಿಜರಿಂಗ್ ಮಾಡೋದು ಜಾಸ್ತಿ. ಯಾಕಂದರೆ ಅವ್ರು ಅಡ್ಮಿಟ್ ಮಾಡ್ಕೊಂಡಾಗ ಅವರಿಗೆ ಬಿಲ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮತ್ತೀಗ ಅವರು ಬೈಲೋದಲ್ಲಿ ಯಾವ ಥರ ಇರ್ತದೆ ಅಂದರೆ, ರೂಲ್ಸ್ ಯಾವ ಥರ ಇರ್ತದೆ ಅಂದರೆ ಗೌರ್ಮೆಂಟಿಂದು 75 100ರಲ್ಲಿ 75 ಸಿಜರಿಂಗ್ ಮಾಡಿದ್ರೆ 25 ನಾರ್ಮಲ್ ಕಾಣಿಸ್ಬೇಕಾಗಿರ್ತದೆ. ಅದಕ್ಕಾಗಿ ನಾವು ಹೇಳುವಂಥದ್ದು ಏನಂದರೆ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನಾವು ಅವರಿಗೆ ಇದು ಮಾಡಿಸಿದ್ರೆ ಅವರು ಆದಷ್ಟು ನಾರ್ಮಲ್ ಆಗಿ ಮಾಡ್ತಾರೆ ಡಿಲಿವರಿಯನ್ನು. ಯಾಕಂದರೆ ಸಿಜರಿಂಗ್ ಮಾಡಿಸಿದ್ರೆ ಅವರಿಗೆ ಸಾಯೋ ತನಕ ಕಷ್ಟ ಆಗ್ತದೆ. ಯಾಕಂದರೆ ಸಿಜರಿಂಗ್ನಲ್ಲಿ ಅವರಿಗೆ ಇಂಜೆಕ್ಷನ್ ಕೊಡ್ತಾರೆ ಮತ್ತು 5 ವರ್ಷ ಕಡಿಮೆ ಆಗ್ತದೆ ಅವರಿಗೆ ಇಂಜೆಕ್ಷನ್ ವ್ಯಾಪಾರದಲ್ಲಿ. ಅದಕ್ಕಾಗಿ ಈಗ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ಆಗಿದ್ದಾವೆ ಅಂದರೆ, ಅದೊಂದು ರೀತಿ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಖಾಸಗಿ ಹಾಸ್ಪಿಟಲ್ನವರು ದುಡ್ಡು ತೊಗೊಳ್ಳಿ, ಆದರೆ ಆದಷ್ಟು ಸಿಜರಿಂಗ್ ಕಡಿಮೆ ಮಾಡಬೇಕು ಅವರು. ಒಂದನೇದು, ಯಾಕಂದರೆ ಈಗ ಗೌರ್ಮೆಂಟ್ನಲ್ಲಿ ಏನಾಗ್ತದೆ ಅಂದರೆ, ಅವ್ರು ಯಾವ ಥರ ಇದೆ ಅದೇ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ. ಮತ್ತು ಅದು ಸಿಜರಿಂಗ್ ಆದ ಕೂಡಲೇ ಹೆಂಗಸರಿಗೆ ಮೊದಲಿನಿದ್ದಂಥ ತಾಕತ್ತು ಅವ್ರ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಸಿಜರಿಂಗ್ ಕಡಿಮೆ ಮಾಡಬೇಕು. ಮತ್ತು 2ರಿಂದ 3 ತನಕ ಜಾಸ್ತಿ ಮಕ್ಕಳು ಆಗೋದಿಲ್ಲ, ತಮಗೆಲ್ಲ ಗೊತ್ತಿರ್ಬೋದು. ಅದಕ್ಕಾಗಿ ಈಗ ನಮ್ಮ ಹಿಂದೂ ಧರ್ಮದವ್ರು ಹೇಳ್ತಾರೆ, ಮೊದಲೇ 12 ಮಕ್ಕಳಾಗಿದ್ದು ದಾಖಲೆಯಲ್ಲಿ ಇದೆ, ಈಗ 2 ಮಕ್ಕಳಾಗ್ತಾರೆ. ಯಾಕೆ ಅಂದರೆ ಅವರು ಫಿಸಿಕಲಿ ಫಿಟ್ ಆಗಿರೋದಿಲ್ಲ. ಯಾಕಂದರೆ ಎಕ್ಸಸೈಸ್ ಮಾಡಬೇಕು ಅವರು. ಮೊದಲು ಏನು ಮಾಡ್ತಾಯಿದ್ರು, ಬಾವಿ ನೀರನ್ನು ತೆಗಿತಾಯಿದ್ರು, ಮಸಾಲೆಯನ್ನು ಅರಿತಾಯಿದ್ರು, ಮತ್ತೇನೆಂದರೆ ಭಾಳ ರೀತಿ ಕಟ್ಟಿಗೆಯನ್ನು ಅಡವಿಯಿಂದ ತೊಗೊಂಬರ್ತಾಯಿದ್ರು. ಅದೆಲ್ಲ ಆಗಬೇಕಾದ್ರೆ ಅವ್ರಿಗೆ ಮಸಲ್ಸ್ ಏನಾಗ್ತದೆ ಅಂದರೆ, ಅವ್ರಿಗೆ ಎಕ್ಸಸೈಸ್ ಆಗ್ತದೆ, ನರಗಳು ಎಲ್ಲ ಫ್ರೀ ಇರ್ತದೆ. ಆವಾಗ ನರಗಳು ಫ್ರೀ ಇದ್ದಾವಾಗ ಅವ್ರಿಗೆ ನಾರ್ಮಲ್ ಡಿಲಿವರಿಗೆ ರಕ್ತ ಸಂಚಲನ ಅನುಕೂಲ ಮಾಡಿಕೊಡ್ತದೆ, ಒಂದನೇದು. ಮತ್ತು 2ನೇದು ಏನಂದರೆ, ಅವ್ರು ನೀರು ತರುವಾಗ ಮನೆಯಲ್ಲೇ ಡಿಲಿವರಿ ಮನೆಯಲ್ಲೇ ಡಿಲಿವರಿ ಆಗುವಂಥದ್ದಿತ್ತು. ಯಾಕೆ ಅಂದರೆ ಅವ್ರು ಎಕ್ಸಸೈಜ್ನಲ್ಲಿ ಇರ್ತರು. ಯಾಕಂದರೆ ಅವರಿಗೆ ಗಂಡು ಮಕ್ಕಳಿಗೆ ಎಷ್ಟೇ ಹೆಣ್ಮಕ್ಳಿಗೆ ಎಕ್ಸಸೈಸ್ ಮೇನು. ಯಾಕಂದರೆ ಅವ್ರು ನಾರ್ಮಲ್ ಡಿಲಿವರಿ ಆಗಬೇಕಂದ್ರೆ. ಅದಕ್ಕಾಗಿ ಒಂದು ಸಾರಿ ನಾರ್ಮಲ್ ಡಿಲಿವರಿ ಆದರೆ ಅದು ಲೈಫ್ ಲಾಂಗ್ ಮ್ಯಾನೇಜ್ ಅದು ಒಂದು ಎಷ್ಟೋ ಮಕ್ಕಳಾಗುವ ತನಕ ಮ್ಯಾನೇಜ್ ಹಾಕ್ಕೊಂಡು ಹೋಗ್ತದೆ. ಅದಕ್ಕಾಗಿ ನಾವು ಹೇಳುವಂಥದ್ದು ಏನಂದರೆ, ಆದಷ್ಟು ಹೆಣ್ಮಕ್ಳು ಎಕ್ಸಸೈಸ್ ಮಾಡಬೇಕು. ಯಾಕಂದರೆ ಎಕ್ಸಸೈಸ್ ಮಾಡೋದ್ರಿಂದ ಅವರಿಗೆ ನಾರ್ಮಲ್ ಡಿಲಿವರಿ ಆಗ್ತದೆ, ಒಂದನೇದು. ಮತ್ತೇನೆಂದರೆ ಎಕ್ಸಸೈಸ್ ಮಾಡಬೇಕು. 2ನೇದು ಏನಂದರೆ, ಖಾಸಗಿ ಆಸ್ಪತ್ರೆಗಳು ಏನಿದ್ದಾವೆ, ನೀವು ದುಡ್ಡು ತೊಗೊಳ್ಳಿ, ಬೇಜಾರಿಲ್ಲ, ಆದಷ್ಟು ಸಿಜರಿಂಗನ್ನು ಕಡಿಮೆ ಮಾಡಿ. ಯಾಕಂದರೆ ಅವರಿಗೆ ಮುಂದಿನ ದಿನದಲ್ಲಿ ಪಾಪ ಅವ್ರು ದುಡ್ಕೊಂಡು ತಿನ್ನೋರು ಇರ್ತಾರೆ ಕೆಲವೊಂದು ಜನ. ಅದಕ್ಕಾಗಿ ಅವರಿಗೆ ನಾರ್ಮಲ್ ಡಿಲಿವರಿಯನ್ನು ಮಾಡಿದ್ದಾರೆ, ಅವ್ರಿಗೆ ನಿಮ್ಗೆ ಅನುಕೂಲ ಆಗ್ತದೆ. ಈಗ ನೀವು ಸಿಜರಿಂಗ್ ಮಾಡಿದರೆ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀರ, ಆವಾಗ ಬಿಲ್ ಮಾಡ್ಬೋದು, ಅದೆಲ್ಲ ಬೇಡ. ಯಾಕಂದರೆ ನೀವು ಬಿಲ್ ಜಾಸ್ತಿನೇ ತೊಗೊಂಡ್ರು ಕೂಡ ಇದು ಮಾಡುವಂಥ ನಮ್ಮದೊಂದು ಬೇಡಿಕೆ. ಯಾಕಂದರೆ ನಮ್ಮದೊಂದು ಬೇಡಿಕೆ. ಮತ್ತು ಜನರಲ್ಲೂ ಹೇಳ್ತಾ ಇದ್ದೀನಿ, ಯಾಕಂದರೆ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ರೆ ನಾರ್ಮಲ್ ಆಗ್ತದೆ. ಮತ್ತು ಏನಂದರೆ, ನೀವು ಎಕ್ಸಸೈಜನ್ನು ಮಾಡಲೇಬೇಕು. ಯಾಕಂದರೆ ನೀವು ನಾರ್ಮಲ್ ಡಿಲಿವರಿ ಆಗಬೇಕಾದ್ರೆ ಈಗ ಹಿಂದೂ ಧರ್ಮ ಬೆಳೆಸಿ ಮತ್ತೊಂದು ಧರ್ಮ ಬೆಳೆಸಿ ನಿಮ್ಮ ಮಕ್ಕಳಿಗೆ ಜಾಸ್ತಿ ಮಾಡಿಸಿ ಅಂದರೆ ಪ್ರಯೋಜನ ಇಲ್ಲ. ಅದನ್ನು ನೀವು ಹಿಂದೂ ಧರ್ಮ ಆಗಲಿ ಯಾವ ಧರ್ಮ ಆಗಲಿ, ಮಕ್ಕಳು ಜಾಸ್ತಿ ಮಾಡಬೇಕಂದ್ರೆ ನೀವು ಮೊದಲು ನಮೂನಿ ಎಕ್ಸಸೈಜ್ ಇಲ್ಲ ಹೆಣ್ಮಕ್ಳಲ್ಲಿ. ಯಾಕಂದರೆ ಅವರು ಏನು ಮಾಡ್ತಾರೆ, ಗ್ರ್ಯಾಂಡರ್ ಅಂತೆ, ಮಿಕ್ಸರ್ ಅಂತೆ, ವಾಷಿಂಗ್ ಮಿಷನ್ ಅಂತೆ, ಮತ್ತೊಂದಂತೆ, ಸೊ ಎಕ್ಸೆಟ್ರಾ ಅಂದರೆ ಪೈಪ್ಲೈನ್. ಆವಾಗ ಬಾಡಿ ಎಕ್ಸಸೈಜ್ ಆಗೋದಿಲ್ಲ. ಯಾಕಂದರೆ ನರಗಳ ಒಂದು ರಕ್ತ ಸಂಚಲನ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಹೆಣ್ಮಕ್ಳು ಒಂದು ಮಕ್ಕಳನ್ನು ಹೇರಬೇಕಂದ್ರೆ ರಕ್ತ ಸಂಚಲನಗಳು ಭಾಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ಆ ಒಂದು ನಿಟ್ಟಿನಲ್ಲಿ ತಮಗೊಂದು 2 ಹೇಳಿಕೆಯನ್ನು ನೀಡಿ.